ನಮಸ್ಕಾರ ವೀಕ್ಷಕರೇ, ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಶ್ನೆ ಸಂಖ್ಯೆ 1. ರಕ್ತಹೀನತೆ ಸಮಸ್ಯೆ ಇರುವವರು ಏನನ್ನು ತಿನ್ನಬೇಕು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಒಣದ್ರಾಕ್ಷಿ, ಆಪ್ಷನ್ ಡಿ ಗೋಡಂಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ಒಣದ್ರಾಕ್ಷಿ. ಪ್ರಶ್ನೆ ಸಂಖ್ಯೆ 2. ಪ್ರತಿದಿನ ಶುಂಠಿ ಟೀ ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ. ಪ್ರಶ್ನೆ ಸಂಖ್ಯೆ 3. ಯಾವ ಹಣ್ಣಿನ ರಸವು ದೀರ್ಘಕಾಲದವರೆಗೂ ಕೆಡುವುದಿಲ್ಲ? ಆಪ್ಷನ್ ಎ ನಿಂಬೆಹಣ್ಣು, ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು, ಆಪ್ಷನ್ ಸಿ ದಾಳಿಂಬೆ ಹಣ್ಣು, ಆಪ್ಷನ್ ಡಿ ಮೋಸಂಬಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣು. ಪ್ರಶ್ನೆ ಸಂಖ್ಯೆ 4. ಯಾವ ದೇವರಿಗೆ ಮೊದಲು ಪೂಜೆ ಮಾಡುವುದು ವಾಡಿಕೆ? ಆಪ್ಷನ್ ಎ ಶಿವ, ಆಪ್ಷನ್ ಬಿ ವಿನಾಯಕ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ರಾಘವೇಂದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ವಿನಾಯಕ. 5ನೆಯ ಪ್ರಶ್ನೆ. ಕಬ್ಬಿನ ರಸ ಕುಡಿಯುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ದೇಹಕ್ಕೆ ತಂಪು, ಆಪ್ಷನ್ ಬಿ ಹೆಚ್ಚು ಕಬ್ಬಿನಾಂಶ ದೊರೆಯುತ್ತದೆ, ಆಪ್ಷನ್ ಸಿ ತೂಕ ಇಳಿಕೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 6. ಚರ್ಮದ ಮೂಲಕ ಉಸಿರಾಡುವ ಜೀವಿ ಯಾವುದು? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಹಲ್ಲಿ, ಆಪ್ಷನ್ ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ. ಪ್ರಶ್ನೆ ಸಂಖ್ಯೆ 7. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕೀಬೋರ್ಡ್, ಆಪ್ಷನ್ ಬಿ ಸಿಪಿಯು, ಆಪ್ಷನ್ ಸಿ ಮೌಸ್, ಆಪ್ಷನ್ ಡಿ ಮದರ್ ಬೋರ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಪಿಯು. ಪ್ರಶ್ನೆ ಸಂಖ್ಯೆ 8. ಯಾವ ಹಣ್ಣು ಮುಖದ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ? ಆಪ್ಷನ್ ಎ ಅವಕಾಡೋ, ಆಪ್ಷನ್ ಬಿ ದಾಳಿಂಬೆ, ಆಪ್ಷನ್ ಸಿ ದ್ರಾಕ್ಷಿ, ಆಪ್ಷನ್ ಡಿ ಪೇರಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪೇರಲೆ. ಪ್ರಶ್ನೆ ಸಂಖ್ಯೆ 9. ಸೂರ್ಯಾಸ್ತ ಆದ ಮೇಲೆ ಮನೆಯಿಂದ ಯಾವ ವಸ್ತುಗಳನ್ನು ಹೊರಗೆ ಕೊಡಬಾರದು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಅರಿಶಿನ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು. ಪ್ರಶ್ನೆ ಸಂಖ್ಯೆ 10. ದೇವಸ್ಥಾನಗಳ ಭೂಮಿ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ತೆಲಂಗಾಣ. ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ ಸಂಖ್ಯೆ 11. ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.